ನನ್ನ ಮಗ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದ. ಟಿವಿ9ಗೆ ಸಮೀರ್ ತಂದೆ ಆಯೂಬ್ ಹೇಳಿಕೆ ನೀಡಿದ್ದಾರೆ. ಪೊಲೀಸರು ಬಿಟ್ಟು ಕಳಿಸ್ತಾರೆ ಅಂತ ಹೇಳಿದ್ದಾರೆ. ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ಅಂತ ಸಮೀರ್ ತಂದೆ ಹೇಳಿದ್ದಾರೆ. ಸದ್ಯಕ್ಕೆ ಇಬ್ಬರು ಅಪ್ರಾಪ್ತರು ಸೇರಿದಂತೆ 4 ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ನನ್ನ ಮಗ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದ ಅಂತ ಟಿವಿ9ಗೆ ಸಮೀರ್ ತಂದೆ ಆಯೂಬ್ ಹೇಳಿಕೆಯನ್ನು ನೀಡಿದ್ದಾರೆ. ಪೊಲೀಸರು ಬಿಟ್ಟು ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಬಿಟ್ಟು ಕಳಿಸ್ತಾರೆ. ನನ್ನ ಮಗ ಏನು ತಪ್ಪು ಮಾಡಿಲ್ಲ ಅಂತ ಸಮೀರ್ ತಂದೆ ಹೇಳಿಕೆ ನೀಡಿದ್ದಾರೆ. ಸಾಯಿಲ್ ಅವ್ರ ತಂದೆ. ನಿಮ್ಮ ಈ ವಿಚಾರ ಏನಂತ ಗೊತ್ತಾಯ್ತು? ಗೊತ್ತಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ಇದು ಡೌಟ್ ಇಂದ ಕರ್ಕೊಂಡ್ ಬಂದಿರೋದು. ಏನಂದ್ರು ನಿಮ್ಗೆ ಪೊಲೀಸರು? ಏನಿಲ್ಲ, ಬಿಟ್ಕೊಡ್ತೀವಿ, ಆದ್ರೆ ಏನಿಲ್ಲ, ಆತರ ಏನಿರ್ಲಿಲ್ಲ. ಅವನು ಇವಾಗ ಬೆಳಗ್ಗೆ ಬಿಟ್ಕೊಡ್ತೀವಿ ಅಂತ ಹೇಳೋರು. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಗಲಾಟೆ ಆಗಿದೆ, ಏನೋ ಹೊಡೆದಾಟ ಆಗಿದೆ ಅಂತ ಹೇಳಿ ನನ್ನ ಮಗನೇ ಇರ್ಲಿಲ್ಲ, ಅಲ್ಲಿ ಕೆಲ್ಸಕ್ಕೆ ಹೋಗಿದ. ಕೆಲ್ಸದಿಂದ ಬಂದು ಡೌಟ್ ಇಂದ ಕರ್ಕೊಂಡ್ ಬಂದಿರೋದು ಅಷ್ಟೇ, ಬೇರೆ ಏನಿಲ್ಲ. ಏನ್ ಕೆಲಸ ಮಾಡ್ತಾರೆ ಸರ್? ಸರ್ವಿಸ್ ಸ್ಟೇಷನ್ ಕೆಲಸ ಮಾಡ್ತಾನೆ. ನಿನ್ನೆ ಮಧ್ಯಾಹ್ನ ಸಂಜೆ ಎಲ್ಲಿದ್ರು ಸರ್? 3 ಗಂಟೆ ಮನೆ ಹತ್ರ ಇದ್ದ. ಏನ್ ಹೇಳ್ತೀರಾ ಸರ್? ಇವಾಗ ಇದೆಲ್ಲ ಹಿಂಗೆಲ್ಲ ಡೆವಲಪ್ಮೆಂಟ್ ಆಗ್ತದೆ, ಇವಾಗ ಬಿಟ್ಕೊಡ್ತೀವಿ ಅಂತ ಹೇಳಾರ, ಫೋನ್ ಮಾಡಿದ್ರು, ಅದಕ್ಕೆ ಬಂದಿದ್ರು ನಾವು. ಇದು ಸಮೀರ್ ತಂದೆ ಹೇಳ್ತಾ ಇರುವಂತಹ ಮಾತು. ಒಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಪ್ರಾಪ್ತರು ಸೇರಿದಂತೆ 4 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಇದು ಚುನಾವಣೆಯ ಸಂದರ್ಭ, ಸೂಕ್ಷ್ಮ ವಿಚಾರ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಎಲ್ಲ ಒಂದು ಕಡೆ ಪೊಲೀಸರಿಗೂ ಕೂಡ ತಲೆನೋವಾಗುವಂಥದ್ದು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೂ ಕಾರ್ಯಕರ್ತರು ಪೊಲೀಸ್ ಠಾಣೆಯ ಮುಂದೆ ಜಮಾವಣೆಯಾಗಿದ್ದಾರೆ. ಜೈ ಶ್ರೀರಾಮ್ ಘೋಷಣೆಗೆ ಹೋಗ್ತಾ ಇದ್ದಾರೆ. ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಕೂಡ ಅಲ್ಲಿ ಮಾಡ್ತಾ ಇರುವಂಥದ್ದು. ಹಿಂದೂ ಮುಸ್ಲಿಂ ಎಲ್ಲ ನಾವು ಒಟ್ಟಿಗೆ ಇರಬೇಕನ್ನೋ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇವರು ಕಾಂಗ್ರೆಸ್ನವ್ರು ಏನೋ ಅವರು ರಾಜಕೀಯ ಬೆಳೆಗಳು ಬೇಯಿಸ್ಕೊಬೋದು. ನಾವು ವಿನಾಯಕೋತ್ಸವ ಆದರೆ ಅನೇಕ ಮುಸಲ್ಮಾನರು MS ಒಳ್ಳೆದಲ್ಲಿ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ ಅಂದರು. ಅವಾಗೂ ನಾವು ಮಾಡಿದ್ರು, ಅವರೆಲ್ಲ ನಮ್ಮ ಜೊತೆಲಿ ಇದ್ರು. ಒಂದು ಗಲಾಟೆ ಆಯಿತು, ಏನೂ ಆಗಲಿಲ್ಲ. ಇವ್ರು ಯಾಕೆ ಈ ರೀತಿ ಮಾಡ್ತಾರೆ? ಈ ಗಾಂಜಾ ಇದನ್ನು ನೀವು ಅವಾಯ್ಡ್ ಮಾಡಿಲ್ಲ, ಇಲ್ಲಿ ನ್ಯಾಯನೇ ನಮ್ಗೆ ಸಿಕ್ಕಲ್ಲ. ನಿರಂತರ ಎಲ್ಲ ಭಯ ಬಿದ್ದು ಸಾಯ್ತಾ ಇದೆ. ಗಾಂಜಾ ರಾಮಚಂದ್ರಪುರ, ದೊಡ್ಡ ಬೊಮ್ಮಸಂದ್ರ, MS ಒಳ್ಳೆ, ಸಂಜೀವಿ ನಗರ ಎಲ್ಲ ಕಡೆ ಗಾಂಜಾ, ಸಿಕ್ಕಾಪಟ್ಟೆ ಗಾಂಜಾ ಆಗುತ್ತೆ. ಆದ್ದರಿಂದನೇ ದಯವಿಟ್ಟು ಕೈ ಜೋಡಿಸಿ ಬೆಳೆದಂತೆ. ಯಾಕಂದರೆ ನಾವು ಈ ದೇಶದಲ್ಲಿ ಹುಟ್ಟಿ ನಮಗೆ ಬಹುಸಂಖ್ಯಾತರಾಗಿ ನಾವು ಬಾಳಕ್ಕಾಗಲ್ಲ ಅಂದರೆ ಹೆಂಗೆ ಸರ್? ನಾವೇನು ಮಾಡ್ಬೇಕು ಹೇಳಿ? ಇಲ್ಲ, ಈಗ ಏನು ನಡೆದಿದೆ ಅದಕ್ಕೆ ನಮ್ಮವ್ರು ನೆನ್ನೆ FIR ತಕ್ಷಣ ಮಾಡಬೇಕು, ಇಟ್ಟಾಗ ಆ್ಯಕ್ಷನ್ ತೊಗೊಂಡು ಅದನ್ನ ಭಾಳ ಸೀರಿಯಸ್ ಆಗಿ ತೊಗೊಂಡು ಅರೆಸ್ಟ್ ಮಾಡಿದ್ದಾರೆ. ಈಗ ನೀವೇನು ಹೇಳ್ತಾ ಇದ್ದೀರಾ ಪ್ರಾಬ್ಲಮ್, ಅದನ್ನು ನಾನು ಸಪ್ರೇಟಾಗಿ ಅಟೆಂಡ್ ಮಾಡಿದ್ದೀನಿ. ನಿಮಗೆ ಮತ್ತೆ ಈ ಥರ ಕಂಪ್ಲೇಂಟ್ ಕೊಡಲಿಕ್ಕೆ ಅವಕಾಶ ಸಿಗದೇ ಇರೋದು ಸರಿ, ಇವರು ಕರ್ಕೊಂಬಂದು ಫೇಸ್ಬುಕ್ ಮಾಡ್ತಾರೆ ಅಷ್ಟೇ. ಸಂಡೇ ಮಾರ್ನಿಂಗ್ ಆಗಲ್ಲ, ಸರ್. ಈಗ ಅವ್ರ ಮೇಲೆ ನೀವು ಕೇಸ್ ಬುಕ್ ಮಾಡಿದ್ರೆ ಆಗಲ್ಲ. ಇದರಿಂದ ಯಾರಿದ್ದಾರೆ, ಯಾರು ಚುನಾವಣೆ ಸಮಯದಲ್ಲಿ ಹೇಳ್ಕೊಟ್ರು, ಯಾತಕ್ಕಾಗಿ ಇದು ಮಾಡಿದ್ರು? ಇಷ್ಟು ದಿನ ಇದ್ದು ತಿರ್ಗಾ ಭಾಳ ದಿನ ಆಗಿತ್ತು ನಿಂತೋಗಿ, ತಿರ್ಗಾ ಮತ್ತೆ ಶುರುವಾಗಿದೆ. ಆ ವಿನಾಯಕೋತ್ಸವದಲ್ಲ ಏನೂ ಮಾಡಲಿಲ್ಲ ಅವರು. ಇಂಥ ಸಮಯದಲ್ಲಿ ಇವಾಗ ಶುರು ಮಾಡಿದ್ದಾರೆ ಅಂದರೆ ಇದರಿಂದ ಯಾರು ಇಲ್ಲ. ತನಿಖೆ ನಾವು ಕಂಪ್ಲೀಟ್ 100% ಮಾಡ್ತೀವಿ. ಈಗ 4 ಜನ ಏನು ಅರೆಸ್ಟ್ ಆಗಿದ್ದಾರೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಬೇಕಾದ್ರೆ ಕಸ್ಟಡಿ ತಗೊಂಡು ಹಿನ್ನೆಲೆ ಯಾರಿದ್ದಾರೆ, ಅದ್ರ ಹಿಂದೆ ಯಾರಿದ್ದಾರೆ ಚೆಕ್ ಮಾಡ್ತಿದ್ದೀವಿ. ಹೌದು ಸರ್, ದಯವಿಟ್ಟು ಸರ್. ಒಂದು ದೇಶ ಉಳಿಬೇಕು ಸರ್. ಸರ್ ಒಂಚೂರು ಈ ಕಡೆ ಸರ್, ಹಂಗೆ ಸಾಕು ಸರ್, ಹಂಗೆ ಈ ಕಡೆ ತೋರಿಸಿ ಸರ್, ಒಂದು ಸ್ವಲ್ಪ ಹಿಂದೆ ಹೋಗಿ ಸರ್. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, बोलो भारत माता की जय।